ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಮಾ ಯೋಜನೆ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ಇವತ್ತು ಹವಾಮಾನ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಲಕ್ಷ್ಮಿ. ಕೆಲವೊಮ್ಮೆ ಚಳಿ ಅನಿಸುತ್ತೆ, ಕೆಲವೊಮ್ಮೆ ಬಿಸಿ ಅನಿಸುತ್ತೆ. ಹೌದು ಅಜ್ಜ, ನಾವು ಕಂಬಳಿ ಉಪಯೋಗಿಸಲು ಸಾಧ್ಯವಿಲ್ಲ ಅಥವಾ ಫ್ಯಾನ್ ಅನ್ನು ಸರಿಯಾಗಿ ಬಳಸಲು ಸಾಧ್ಯವಿಲ್ಲ. ಹವಾಮಾನ ಈ ರೀತಿ ಬದಲಾದಾಗಲೆಲ್ಲ ನಮ್ಮ ಹಿರಿಯ ನಾಗರಿಕರಿಗೆ ಇನ್ನಷ್ಟು ಕಷ್ಟವಾಗುತ್ತದೆ ನೋಡು. ಇಂತಹ ಪರಿಸ್ಥಿತಿಯಲ್ಲಿ ಅವರು ಹೆಚ್ಚುವರಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಹೌದಲ್ವೇ ಲಕ್ಷ್ಮಿ? ಅದು ನಿಜ ಅಜ್ಜ. ಈ ಸಮಯದಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯವಾಗಿರಬೇಕು. ಹೌದು, ಈ ವಯಸ್ಸಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಇಲ್ಲದಿದ್ದರೆ ವೈರಲ್ ಸೋಂಕುಗಳು, ಜ್ವರ, ನಿರಂತರ ಸೀನುವಿಕೆ ಮತ್ತು ಕೆಮ್ಮಿನ ತೊಂದರೆ ಉಂಟಾಗಬಹುದು ನೋಡು. ಚಿಂತಿಸಬೇಡಿ ಅಜ್ಜ, ನಿಮ್ಮನ್ನು ನೋಡಿಕೊಳ್ಳಲು ನಾನು ಇಲ್ಲಿದ್ದೇನೆ. ಅದು ನಿಜ. ಆದರೆ ಎಲ್ಲರೂ ನನ್ನಷ್ಟು ಅದೃಷ್ಟವಂತರಲ್ಲ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಮೊಮ್ಮಗಳೇ, ನೀನು ಏನು ಮಾಡ್ತಿದ್ದೀಯಾ? ನೀನು ಸಿದ್ಧವಾಗುತ್ತಿಲ್ಲವೇ? ನಾವು ಇವತ್ತು ಕಾರ್ಯಕ್ರಮಕ್ಕೆ ಹೋಗುತ್ತಿಲ್ವೇ? ಹೋ ವಾವ್ ಅಜ್ಜ, ಇವತ್ತು ನಿಮಗೆ ಎಲ್ಲವೂ ನೆನಪಿದೆ. ನೀವು ಉತ್ಸುಕರಾಗಿರುವಂತೆ ಕಾಣುತ್ತಿದೆ. ನಾನು ಯಾವಾಗಲೂ ಮರೆಯೋದಿಲ್ಲ ಲಕ್ಷ್ಮಿ. ಹಾಗೂ ನಮ್ಮ ಕೇಳುಗರ ಅಪಾರ ಪ್ರೀತಿ ನನಗೆ ಎಂದಿಗೂ ಮರೆಯಲು ಬಿಡುವುದಿಲ್ಲ ನೋಡು. ಅದೂ ನಿಜ ಅಜ್ಜ. ನಮ್ಮ ಕೇಳುಗರ ಅಪರಿಮಿತ ಪ್ರೀತಿ ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿದೆ. ನಮ್ಮ ಕೇಳುಗರು ನಮ್ಮ ಜೀವಾಳ ಪುಟ, ಮತ್ತು ನಾನು ಅವರಿಂದ ಅಜ್ಜನಿಗೆ ದೊರೆಯಬೇಕಾದ ಪ್ರೀತಿ ಯಾವಾಗಲೂ ಪಡೆದುಕೊಳ್ಳುತ್ತೇನೆ. ಮತ್ತು ಇಲ್ಲಿರುವ ಎಲ್ಲರೂ ಸಹ ನನ್ನನ್ನು ಅತ್ಯಂತ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾರೆ. ಅವರು ನನಗೆ ಹೆಚ್ಚುವರಿ ಪ್ರೀತಿಯನ್ನು ನೀಡುತ್ತಾರೆ. ಬಾ ಲಕ್ಷ್ಮಿ, ತಯಾರಾಗೋಣ. ಇವತ್ತು ತುಂಬಾ ಚಳಿ ಇದೆ. ನಾವು ತಡ ಮಾಡುವಂತಿಲ್ಲ. ಸ್ಟುಡಿಯೋ ತಲುಪಲು ಸಮಯ ತೆಗೆದುಕೊಳ್ಳುತ್ತದೆ, ಸರಿಯೇ? ಹೌದು ಅಜ್ಜ. ಮತ್ತು ಈ ದಿನಗಳಲ್ಲಿ ಸೂರ್ಯನೂ ಸಹ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ. ನಾನು ಇವತ್ತು ನಮ್ಮ ಇಬ್ಬರು ಸ್ನೇಹಿತರನ್ನು ಆಹ್ವಾನಿಸಿದ್ದೇನೆ. ನಾವು ಸ್ವಲ್ಪ ಹೊತ್ತು ತಮಾಷೆಯಾಗಿ ಮಾತಾಡೋಣ ಮತ್ತು ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸೋಣ. ಅದು ತುಂಬಾ ಚೆನ್ನಾಗಿದೆ ಅಜ್ಜ. ನಮ್ಮ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಲು ಬೇಗ ಹೊರಡೋಣ. ಓ ಹೌದು ಹೌದು, ನನಗೆ ಅರ್ಥವಾಯಿತು.
ನೀನು ಯಾಕೆ ಚಿಂತಿಸುತ್ತಿದ್ದೀಯಾ ಮೊಮ್ಮಗಳೇ? ಎಲ್ಲವೂ ಸರಿ ಹೋಗುತ್ತದೆ ಮತ್ತು ನಾವು ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸುತ್ತೇವೆ. ಸರಿ, ನಾನು ಬೇಗ ರೆಡಿ ಆಗ್ತೇನೆ. ಇಲ್ಲದಿದ್ದರೆ ಹುಡುಗಿಯರು ರೆಡಿ ಆಗಲು ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತೀರಿ. ಹೌದು ಪುಟ್ಟ, ನಾನು ಕೂಡ ಸಿದ್ಧನಾಗುತ್ತೇನೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಸರಿ, ಹೊರಡೋಣವೇ ಅಜ್ಜ? ನಾನಂತೂ ಸಿದ್ಧ. ಹೋಗೋಣ ಪುಟ್ಟ, ನಾನು ಸಿದ್ಧನಾಗಿದ್ದೇನೆ. ಹಾಗಾದರೆ ನಡೀರಿ, ಹೋಗೋಣ ಅಜ್ಜ. ಇವತ್ತು ನನಗೆ ನನ್ನ ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ಅವಕಾಶ ಸಿಗುತ್ತದೆ. ಖಂಡಿತ ನನಗೆ ಖುಷಿಯಾಗುತ್ತಿದೆ. ಅಜ್ಜ, ನೀವು ತುಂಬಾ ಉತ್ಸುಕರಾಗಿದ್ದೀರಾ. ಅಲ್ಲದೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೀರಿ. ನನಗೂ ಹೇಳಿ ಅಜ್ಜ. ಓ ಪುಟ್ಟ, ನೆನಪುಗಳು ಯಾವಾಗಲೂ ಸುಂದರವಾಗಿರುತ್ತವೆ. ನಾನು ನನ್ನ ಸ್ನೇಹಿತರೊಂದಿಗೆ ಕಳೆದ ಸಮಯವನ್ನು ನೆನಪಿಸಿಕೊಂಡೆ. ನಾವು ಒಟ್ಟಿಗೆ ತಮಾಷೆ ಮಾಡುತ್ತಿದ್ದೆವು ಮತ್ತು ಹಾಡುಗಳನ್ನು ಹಾಡುತ್ತಿದ್ದೆವು. ये दोस्ती हम नहीं तोड़ेंगे, फोड़ेंगे तेरा तकला मगर तेरा साथ ना छोड़ेंगे. ವಾ ಅಜ್ಜ, ನಿಮ್ಮನ್ನು ನೋಡಿದರೆ ನೀವು ಇಷ್ಟು ತುಂಟ ಎಂದು ನಾನು ಭಾವಿಸಿರಲಿಲ್ಲ. ನೀವು ನನ್ನ ತುಂಟ ಅಜ್ಜ. ಓ, ನಮ್ಮ ಸಮಯ ಬೇರೆಯಾಗಿತ್ತು ಮೊಮ್ಮಗಳೇ. ನಾವು ಈಗ ನಮ್ಮ ರೇಡಿಯೋ ಸ್ಟೇಷನ್ನಿಗೆ ಬಂದೇ ಬಿಟ್ಟವಲ್ಲ. ಹೋ, ಅಲ್ಲಿ ಕುಳಿತಿರುವವರು ಯಾರು ಅಜ್ಜ? ನಿಮ್ಮ ಸ್ನೇಹಿತರಲ್ಲಿ ಒಬ್ಬರು ಈಗಾಗಲೇ ಇಲ್ಲಿದ್ದಾರೆಂದು ತೋರುತ್ತದೆ. ಅಥವಾ ಯಾರಾದರೂ ನಮಗಾಗಿ ಕಾಯುತ್ತಿದ್ದಾರೆಯೇ? ಬಾ ಲಕ್ಷ್ಮಿ, ನಾನು ನಿನಗೆ ಅವರನ್ನು ಪರಿಚಯಿಸುತ್ತೇನೆ. ಇವರು ನನ್ನ ಸ್ನೇಹಿತ ಸುಖಿಯಾ ಬಾಯ್. ಇವಳು ನನ್ನ ಮೊಮ್ಮಗಳು ಲಕ್ಷ್ಮಿ. ನಮಸ್ತೆ ಸುಖಿಯಾ ಅಜ್ಜ, ಹೇಗಿದ್ದೀರಿ? ನಿನಗೆ ಶುಭಾಶೀರ್ವಾದ ಮೊಮ್ಮಗಳೇ. ನನ್ನಿಂದ ನಿನಗೆ ಶುಭಾಶೀರ್ವಾದ. ಅಜ್ಜ, ಸುಖಿಯಾ ಅಜ್ಜನಿಗೆ ನಾನು ಮೊದಲೇ ಗೊತ್ತಾ? ಬಹುಶಃ ನಿನಗೆ ನೆನಪಿಲ್ಲದಿರಬಹುದು ಲಕ್ಷ್ಮಿ, ಆದ್ರೆ ನೀನು ಸುಖಿಯಾ ಜೊತೆ ಮಾತನಾಡಿದ್ದೀಯ. ನೀನು ನನ್ನ ಸ್ನೇಹಿತನಿಗೆ ವೃದ್ಧಾಶ್ರಮದ ಬಗ್ಗೆ ಮೊದಲೇ ಹೇಳಿದ್ದೀಯ. ಹೋ ಹೌದು, ಈಗ ನೆನಪಾಯಿತು. ನನಗೆ ತುಂಬಾ ಮರೆವು ಬಂದಿದೆ. ಬನ್ನಿ ಸುಖಿಯಾ ಅಜ್ಜ, ಒಳಗೆ ಹೋಗೋಣ. ಹೌದು ಮೊಮ್ಮಗಳೇ, ನೀನು ಹೇಳಿದ್ದು ಸರಿ. ಒಳಗೆ ಹೋಗೋಣ ಈಗ. ಭರತಜ್ಜ, ಕಾರ್ಯಕ್ರಮ ಆರಂಭಿಸುವ ಸಮಯ. ಹಾಗಾದರೆ ಬೇಗ ಹೋಗಿ ಈಗಲೇ ಪ್ರಾರಂಭಿಸೋಣ ಮೊಮ್ಮಗಳೇ. ಹೌದು ಅಜ್ಜ. ನಮಸ್ತೆ ಪ್ರಿಯ ಕೇಳುಗರೆ, ನೀವು ನಿಮ್ಮ ನೆಚ್ಚಿನ ರೇಡಿಯೋ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ ಮತ್ತು ನಾನು ನಿಮ್ಮ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ. ಮತ್ತು ನಾನು ನಿಮ್ಮ ನೆಚ್ಚಿನವನು, ನೀವೆಲ್ಲರೂ ಪ್ರೀತಿಸಿದವನು. ನೀವು ನನ್ನನ್ನು ಪ್ರೀತಿಯಿಂದ ಭರತಜ್ಜ ಎಂದು ಕರೆಯುತ್ತೀರಿ. ನಿರೀಕ್ಷಿಸಿ ಕೇಳುಗರೆ, ಇವತ್ತು ನಮ್ಮ ಜೊತೆ ಬೇರೆಯವರಿದ್ದಾರೆ. ಯಾರೆಂದು ತಿಳಿಯುವ ಕುತೂಹಲವಿದೆಯೇ? ಸರಿ, ಅವರಿಂದ ನೇರವಾಗಿ ಕೇಳೋಣ. ನಮಸ್ತೆ ಕೇಳುಗರೆ, ನಾನು ಭರತ್ ಅವರ ಆತ್ಮೀಯ ಗೆಳೆಯ ಸುಖಿಯಾ. ನಿಮ್ಮೆಲ್ಲರನ್ನು ಭೇಟಿಯಾಗಲು ನನಗೆ ಬಹಳ ಸಂತೋಷವಾಗಿದೆ. ಮತ್ತು ನಾವೆಲ್ಲರೂ ನಮ್ಮ ಹಿರಿಯರು ನಮ್ಮ ಗೌರವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಸ್ನೇಹಿತರೆ, ಈ ಕಾರ್ಯಕ್ರಮವು ನಮ್ಮ ಹಿರಿಯ ನಾಗರಿಕರನ್ನು ಗೌರವಿಸಲು ಸಮರ್ಪಿತವಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾವು ವೃದ್ಧರಿಗಾಗಿ ವಿಶೇಷ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೇವೆ ಮತ್ತು ಅವುಗಳಿಂದ ಅವರು ಹೇಗೆ ಪ್ರಯೋಜನ ಪಡೆಯಬಹುದು ಎಂಬುದನ್ನು ವಿವರವಾಗಿ ಚರ್ಚಿಸುತ್ತೇವೆ. ನಮ್ಮ ಹಿರಿಯರು ನಮ್ಮ ಗೌರವ ಎಂಬ ಈ ವಿಶೇಷ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ನೇತೃತ್ವದಲ್ಲಿ ಸಮುದಾಯ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ನಿಮಗಾಗಿ ತರಲಾಗಿದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಸಮರ್ಪಿತವಾಗಿದೆ. ಇದು ವಿಕಲಚೇತನ ವ್ಯಕ್ತಿಗಳು, ಹಿಂದುಳಿದ ಮತ್ತು
ಕಟ್ಟಕಡೆಯಲ್ಲಿರುವ ಸಮುದಾಯಗಳು, ಹಿರಿಯ ನಾಗರಿಕರು ಮತ್ತು ಇತರ ವಿಶೇಷ ಗುಂಪುಗಳಿಗೆ ಬದ್ಧತೆಯೊಂದಿಗೆ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ಹೊಸ ನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪರಿಚಯಿಸುತ್ತದೆ. है जग में इस कुंभ की महिमा अपरंपार, डुबकी लगाइए आइए। 12 वर्ष में होने वाले महाकुंभ मेले में जाने का मन किसका नहीं होता, और जीवन के इस पहर में महाकुंभ एक अवसर भी है आध्यात्म और भक्ति का। प्रयागराज में 13 से 26 जनवरी 2025 में होने वाले महाकुंभ में सामाजिक न्याय और अधिकारिता मंत्रालय आप सभी बुजुर्गों के मेले में सम्मिलित होने को आसान और सुविधाजनक बना रहा है। इस अवसर पर मंत्रालय संचालित कर रहा है अपना एक सुविधा स्टॉल, जहां वृद्ध जनों को मिलेगी हर तरह की सुविधा और सहायक उपकरण, साथ ही उचित सलाह भी, और साथ ही सामाजिक न्याय और अधिकारिता मंत्रालय आप सीनियर सिटीजन से यात्रा के दौरान कुछ सावधानी बरतने की अपील भी कर रहा है। आप सभी ये यात्रा अकेले ना करें और किसी को अपने साथ जरूर लाएं। ज्यादा भीड़ भाड़ में सावधानी बरतें और भीड़ से बचें। घबराए नहीं, धैर्य बनाए रखें। मेले के नियमों का पालन करें। किसी असुविधा में सामाजिक न्याय और अधिकारिता मंत्रालय के स्टॉल पर या नजदीकी सहायता अधिकारियों से संपर्क करें। महाकुंभ मेला आपके लिए सफल रहे और सुरक्षित भी। इसकी कामना के साथ सामाजिक न्याय और अधिकारिता मंत्रालय आपको महाकुंभ मेले की शुभकामनाएं दे रहा है। CRA द्वारा निर्मित और सामाजिक न्याय और अधिकारिता मंत्रालय द्वारा जनहित में जारी। ಲಕ್ಷ್ಮಿ, ಈ ಎಲ್ಲ ಮಾಹಿತಿಯು ನಿಜವಾಗಿಯೂ ತುಂಬ ಮುಖ್ಯವಾಗಿದೆ. ನಾವೆಲ್ಲರೂ ಈ ಸರಳ ಹಂತಗಳನ್ನು ಅನುಸರಿಸಿದರೆ ಮಹಾಕುಂಭ ಮೇಳವು ಸುರಕ್ಷಿತ ಮತ್ತು ಪವಿತ್ರ ಅನುಭವವಾಗುವುದು ಮಾತ್ರವಲ್ಲ, ನಮ್ಮ ಹಿರಿಯರು ಸಹ ಈ ಪ್ರಯಾಣವನ್ನು ಸಂಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗ್ತದೆ ನೋಡು. ನೀವು ಹೇಳಿದ್ದು ಸರಿ. ಹಿರಿಯರನ್ನ ನೋಡಿಕೊಳ್ಳೋದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಎಂದು ನಿಮ್ಗೆಲ್ಲ ತಿಳಿದಿದೆ. ಈ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಸಮಾಜದಲ್ಲಿ ನಿಜವಾದ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯವಾಗ್ತದೆ. महाकुंभ मेला आस्था और परंपरा का सबसे बड़ा पर्व। हर 12 साल में आने वाला ये आयोजन न सिर्फ धार्मिकता का प्रतीक है, बल्कि हमारे संस्कार और संस्कृति का भी हिस्सा है। लेकिन भीड़ भाड़ और लंबी यात्रा बुजुर्गों के लिए चुनौती बन सकती है। इस बार महाकुंभ में बुजुर्गों की सुरक्षा के लिए हम लेकर आए हैं कुछ जरूरी टिप्स। कुंभ कुंभ ये कुंभ धन्य है, धन्य धन्य ये कुंभ। मेले में यात्रा करने वाले बुजुर्गों को ये ध्यान रखना चाहिए कि उनके पास उनका पहचान पत्र और मेडिकल रिकॉर्ड्स हों। ठंड और धूप से बचें, छाता इस्तेमाल करें, स्वेटर इस्तेमाल करें और बार बार पानी पीने का ध्यान रखें। भीड़ भाड़ में बुजुर्ग अकेले न घूमें, व्हील चेयर जैसी सुविधाओं का उपयोग करें और अपना फोन हमेशा अपने पास रखें। साथ ही सामाजिक न्याय और अधिकारिता मंत्रालय द्वारा लगाए गए स्टॉल पर जाएं और अपनी जरूरत के अनुसार सुविधाओं का लाभ उठाएं, जो आपकी यात्रा को बनाएंगी और भी आरामदायक। तो जुड़े रहिए अपने कम्युनिटी रेडियो के साथ और कम्युनिटी रेडियो एसोसिएशन द्वारा बनाए गए कार्यक्रम हमारे बुजुर्ग हमारा अभिमान भी सुनते रहिए, जहां हम महाकुंभ मेले को बुजुर्गों के लिए सुरक्षित और यादगार बनाने की पहल करेंगे। ಓ ಲಕ್ಷ್ಮಿ, ಕೇಳು,
ನಾನು ನಿನ್ನೆ ಶಂಕರ್ಬಾಯಿ ಅವರನ್ನು ಭೇಟಿಯಾದೆ. ಅವರು ನಿನ್ನ ಬಗ್ಗೆ ಕೇಳುತ್ತಿದ್ದರು. ಹೋ, ನಿಜವಾಗಿಯೂ? ಅವರು ಏನು ಹೇಳುತ್ತಿದ್ದರು ಅಜ್ಜ? ಓ ಶಂಕರ್ಬಾಯಿ, ನೀನು ಸೇಜ್ ಬಗ್ಗೆ ಮೊದಲೇ ವಿವರಿಸಿದ್ದೀಯ ಎಂದು ಹೇಳುತ್ತಿದ್ದರು. ಆದ್ದರಿಂದ ನೀನು ಅದನ್ನು ಮತ್ತೊಮ್ಮೆ ವಿವರಿಸಬಹುದಾ ಲಕ್ಷ್ಮಿ? ಓಹೋ, ಶಂಕರಜ್ಜ ಇಷ್ಟು ಬೇಗ ಮರೆತು ಬಿಟ್ರಾ? ಚಿಂತಿಸಬೇಡಿ, ನಾನು ಅದನ್ನು ಮತ್ತೆ ವಿವರಿಸುತ್ತೇನೆ. ಸ್ನೇಹಿತರೆ, ಬೇಗ ಟಿಪ್ಪಣಿ ಮಾಡಿಕೊಳ್ಳಿ ಅಥವಾ ರೆಕಾರ್ಡ್ ಮಾಡಿಕೊಳ್ಳಿ. ಸೇಜ್, ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಎಂಬುದು ಭಾರತ ಸರ್ಕಾರದ ಒಂದು ಯೋಜನೆಯಾಗಿದ್ದು, ಹಿರಿಯ ನಾಗರಿಕರ ಅಗತ್ಯಗಳನ್ನು ಪೂರೈಸುವ ಮತ್ತು ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಜೂನ್ 2021ರಲ್ಲಿ ಪ್ರಾರಂಭಿಸಿತು. ಈ ಯೋಜನೆಯು ಹಿರಿಯ ನಾಗರಿಕರ ಆರೈಕೆಗಾಗಿ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಪರಿಹಾರಗಳನ್ನು ಉತ್ತೇಜಿಸುವುದರ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಈ ಉದ್ದೇಶವನ್ನೇ ಕೇಂದ್ರೀಕರಿಸುತ್ತದೆ. ಲಕ್ಷ್ಮಿ, ಈ ಯೋಜನೆಯ ಅಡಿಯಲ್ಲಿ ಯಾವ ರೀತಿಯ ಸೇವೆಗಳನ್ನು ಒದಗಿಸಲಾಗುತ್ತದೆ? ಈ ಯೋಜನೆಯ ಅಡಿಯಲ್ಲಿ ಇರುವ ಸೇವೆಗಳೆಂದರೆ ಆರೋಗ್ಯ ಸೇವೆಗಳು, ಅಂದರೆ ಟೆಲಿಮೆಡಿಸಿನ್ ಮತ್ತು ಆರೋಗ್ಯ ಬೆಂಬಲದಂತಹವು, ಮತ್ತು ಸಾಮಾಜಿಕ ಸೇವೆಗಳು. ಈ ಸೇವೆಯು ಹಿರಿಯ ನಾಗರಿಕರನ್ನು ಸಮುದಾಯದೊಂದಿಗೆ ಸಂಪರ್ಕಿಸುವುದಾಗಿದೆ. ಮತ್ತು ಗೃಹ ಸೇವೆಗಳು, ಇದು ದೈನಂದಿನ ನೆರವು, ಸಹಾಯವಾಣಿ ಬೆಂಬಲ ನೀಡುತ್ತದೆ. ಅದಲ್ಲದೆ ಮನರಂಜನೆ ಮತ್ತು ಶಿಕ್ಷಣ ಸೇವೆಗಳು, ಇದು ಹಿರಿಯರಿಗಾಗಿ ಡಿಜಿಟಲ್ ಕಲಿಕೆ ಮತ್ತು ಚಟುವಟಿಕೆ ಕೇಂದ್ರಗಳನ್ನು ಒದಗಿಸುತ್ತದೆ. ನಿಜವಾಗಿಯೂ ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿದ್ದು, ಅವರಿಗೆ ಅಗತ್ಯ ಆರೋಗ್ಯ ಮತ್ತು ಸಾಮಾಜಿಕ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಸೇಜ್ ಯೋಜನೆಯ ಮುಖ್ಯ ಉದ್ದೇಶವೇನು? ಈ ಯೋಜನೆಯು ಹಿರಿಯ ನಾಗರಿಕರ ಆರೈಕೆಗಾಗಿ ಹೊಸ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಅಭಿವೃದ್ಧಿಪಡಿಸುವ ನವ ಉದ್ಯಮಗಳಿಗೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಬೆಂಬಲವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಮೊದಲನೆಯದಾಗಿ, ಹಿರಿಯ ನಾಗರಿಕರ ಆರೈಕೆಗಾಗಿ ಪರಿಸರ ವ್ಯವಸ್ಥೆಯನ್ನು ರಚಿಸುವ ಗುರಿಯನ್ನು ಇದು ಹೊಂದಿದೆ. ಇದರಿಂದಾಗಿ ವೃದ್ಧರ ಆರೋಗ್ಯ, ಯೋಗಕ್ಷೇಮ ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಬಲವಾದ ವಾತಾವರಣವನ್ನು ಸ್ಥಾಪಿಸುತ್ತದೆ. ಇನ್ನು ಎರಡನೆಯದಾಗಿ, ಹಿರಿಯ ನಾಗರಿಕರು ತಮ್ಮ ನಿರ್ದಿಷ್ಟ ಅಗತ್ಯಗಳಿಗೆ ಅನುಗುಣವಾಗಿ ಸೇವೆಗಳನ್ನು ಪ್ರವೇಶಿಸಬಹುದಾದ ವೇದಿಕೆಯನ್ನು ಒದಗಿಸುವುದು ಇದರ ಗುರಿಯಾಗಿದೆ. ವಾವ್, ತುಂಬಾ ಚೆನ್ನಾಗಿದೆ ಮೊಮ್ಮಗಳೇ. ನೋಡು ಅಜ್ಜ, ಎಷ್ಟು ಸುಲಭ ಅಂತ. ನಾನು ಅದನ್ನು ಕ್ಷಣ ಮಾತ್ರದಲ್ಲಿ ವಿವರಿಸಿದೆ. ಓ, ನನ್ನ ಮೊಮ್ಮಗಳು ತುಂಬಾ ಬುದ್ಧಿವಂತೆ. ನಾನು ಏನ್ ಹೇಳಿ? ಹೌದು ಭರತ್, ಲಕ್ಷ್ಮಿ ಭೇಟಿ ವಯಸ್ಸಾದ ನಮ್ಮಂಥವರಿಗೆ ದೇವತೆಯಂತೆ. ಅಜ್ಜ, ನಿಮ್ಮ ಆಶೀರ್ವಾದದಿಂದಲೇ ಇದೆಲ್ಲ ಸಾಧ್ಯ. ಸುಖಿಯ ಅಜ್ಜ, ನೀವು ಎಲ್ಲಿಂದ ಬಂದಿದ್ದೀರಿ? ನೀವು ತುಂಬಾ ಬೆವರುತ್ತಿದ್ದೀರಿ, ಆದರೆ ಈಗ ಅಷ್ಟೊಂದು ಬಿಸಿಲಿಲ್ಲ. ನಾನು ಏನು ಮಾಡಬೇಕು ಬೇಟಿ? ಕಳೆದ ಬಾರಿ ನಾನು ನಿನಗೆ ಹೇಳಿದ್ದೆ, ಮಕ್ಕಳು ನನ್ನನ್ನು ಒಂಟಿಯಾಗಿ ಬಿಟ್ಟಿದ್ದಾರೆ. ನನಗೆ ಯಾವುದೇ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಔಷಧಿಗಳಿಗೆ ಹಣ ಹೊಂದಿಸಲು ನಾನು ಯಾರೊಂದಿಗಾದರೂ ಹೋಗಬೇಕಾಯಿತು. ಓ, ನನಗರ್ಥ ಆಯಿತು. ನಿಮ್ಮ ಖರ್ಚುಗಳಿಗೆ ಹಣವನ್ನು ಹೇಗೆ ಹೊಂದಿಸಿಕೊಂಡಿರಿ? ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಬರುತ್ತದೆ ಅಲ್ವೇ? ಹೌದು ಭರತ್ ಬಾಯ್, ನನಗೆ ಪಿಂಚಣಿ ಸಿಗುತ್ತದೆ. ಆದರೆ ವೆಚ್ಚಗಳು ತುಂಬ ಹೆಚ್ಚಿವೆ. ನಿಮಗೆ ತಿಳಿದಿದೆಯಲ್ಲ, ಸರ್ಕಾರಿ ಪಿಂಚಣಿಗಳು ಅದನ್ನೆಲ್ಲ ಭರಿಸುವುದಿಲ್ಲ. ಹಾಗಾದರೆ ನೀವು ಈ ವಯಸ್ಸಿನಲ್ಲಿ ಸಾಲ ತೆಗೆದುಕೊಳ್ಳಲು ಹೋಗಿದ್ದೀರಾ? ಈ ವಯಸ್ಸಿನಲ್ಲಿ ನನಗೆ ಯಾರು ಸಾಲ ಕೊಡ್ತಾರೆ ಭಾಯ್? ನನ್ನ ಬಳಿ ನನ್ನ ಜಮೀನು ಮಾತ್ರ ಉಳಿದಿದೆ. ನಾನು ಅದರಲ್ಲಿ ಒಂದು ಸಣ್ಣ ತುಂಡನ್ನು ಮಾರಿದೆ. ನನ್ನ ದೇಹದ ಒಂದು ಸಣ್ಣ ಭಾಗವನ್ನು ಕತ್ತರಿಸಿಕೊಂಡು ಹಿಂದಿರುಗುತ್ತಿದ್ದೇನೆ ಭರತ್ ಭಾಯ್. ಓ, ಅದಕ್ಕಾಗಿ ದುಃಖಿಸುವ ಅಗತ್ಯವಿಲ್ಲ ಸುಖಿಯ ಬಾಯಿ. ನೀವು ಅದನ್ನು ಖರೀದಿಸಿದ್ದೀರಿ, ಆದ್ದರಿಂದ ನೀವು ಅದನ್ನು ಮಾರಿದ್ದೀರಿ. ಅದರಲ್ಲಿ ದೊಡ್ಡ ವಿಷಯವೇನು? ಪರವಾಗಿಲ್ಲ ಭಾಯ್, ಆದರೆ ಹಣ ಬೇಗ ಖಾಲಿಯಾಗುತ್ತದೆ. ಆಗ ನಾನು ಮತ್ತೆ ಭೂಮಿಯನ್ನು ಮಾರಬೇಕಾಗುತ್ತದೆ. ಚಿಂತಿಸಬೇಡಿ ಅಜ್ಜ, ನೀವು ಮತ್ತೆ ಭೂಮಿಯನ್ನು ಮಾರಾಟ ಮಾಡಬೇಕಾಗಿಲ್ಲ. ಓ, ನಿಜವಾಗಿಯೂ? ಹಾಗಾದರೆ ನಾನು ಹೇಗೆ ನಿಭಾಯಿಸುತ್ತೇನೆ ಬೇಟಿ? ಹೌದು ಲಕ್ಷ್ಮಿ, ಅದು ಅವನ ಏಕೈಕ ಆಯ್ಕೆ, ಸರಿಯೇ? ಓ ಅಜ್ಜ,
ನಾನು ನಿನ್ನ ಮೊಮ್ಮಗಳು. ಪಿಂಚಣಿ ಮತ್ತು ವಿಮಾ ಯೋಜನೆಗಳ ಬಗ್ಗೆ ನಾನು ನಿನಗೆ ಎಲ್ಲವನ್ನೂ ಹೇಳುತ್ತೇನೆ. ನಮ್ಮ ಕೇಳುಗರಿಗೂ ಸಹ ತಿಳಿಯುತ್ತದೆ. ಹೌದು ಹೌದು, ಹೇಳು ಬೇಟಿ. ನೋಡಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಲವಾರು ಪಿಂಚಣಿ ಯೋಜನೆಗಳನ್ನು ನಡೆಸುತ್ತಿದೆ. ಅವುಗಳಲ್ಲಿ ಕೆಲವು ಪ್ರಮುಖವಾದವುಗಳು ಹೀಗಿವೆ. ಅದರಲ್ಲಿ ಮೊದಲನೆಯದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ. ಈ ಯೋಜನೆಯು ಆರ್ಥಿಕವಾಗಿ ದುರ್ಬಲರಾಗಿರುವ ವೃದ್ಧರಿಗಾಗಿ. ಇನ್ನು ಎರಡನೆಯದು ರಾಷ್ಟ್ರೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ NSAP. ಈ ಯೋಜನೆಯು ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಪ್ರಯೋಜನವನ್ನು ನೀಡುತ್ತದೆ. ಮೂರನೆಯದು ಅನ್ನಪೂರ್ಣ ಯೋಜನೆ. ಈ ಯೋಜನೆಯು ಆರ್ಥಿಕವಾಗಿ ದುರ್ಬಲರಾಗಿರುವ 65 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗಾಗಿ. ಓ, ಮಹಿಳೆಯರಿಗಾಗಿ ಪ್ರತ್ಯೇಕ ಯೋಜನೆ ಇದೆ, ಅದು ಒಳ್ಳೆಯದು. ಹೌದು, ಈ ಎಲ್ಲ ಯೋಜನೆಗಳ ಗುರಿ ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಆರ್ಥಿಕವಾಗಿ ನೆರವು ನೀಡುವುದಾಗಿದೆ. ಇದರಿಂದ ಅವರು ತಮ್ಮ ಜೀವನವನ್ನು ಘನತೆಯಿಂದ ನಡೆಸಬಹುದು. ಹಾಗಾದರೆ ಇವು ಸರ್ಕಾರ ನಡೆಸುತ್ತಿದ್ದ ಪಿಂಚಣಿ ಯೋಜನೆಗಳಾಗಿದ್ದವು. ಈಗ ಭಾರತೀಯ ಜೀವ ವಿಮಾ ನಿಗಮ LIC ನಡೆಸುವ ಕೆಲವು ಯೋಜನೆಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ನಿಮ್ಮೆಲ್ಲರಿಗಾಗಿ ನಮ್ಮ ಪ್ರದೇಶದ ಸ್ಥಳೀಯ ಜಾನಪದ ಗೀತೆಯನ್ನು ನುಡಿಸುತ್ತೇನೆ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಬೇಲೂರು ಪ್ಯಾಟ್ಯಾಗ ಬೆಲ್ಲ ಖರೀದಿ ಮಾಡಿ, ಬೇಲೂರು ಪ್ಯಾಟ್ಯಾಗ ಬೆಲ್ಲ ಖರೀದಿ ಮಾಡಿ, ಬೆಲ್ಲದ ಪೇಟೆ ನೋಡವ್ವ, ಬೆಲ್ಲದ ಪೇಟೆ ನೋಡವ್ವ ತಾಯಿ, ಇಲಿಯ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಆಲೂರು ಪ್ಯಾಟ್ಯಾಗ ಅಕ್ಕಿ ಖರೀದಿ ಮಾಡಿ, ಆಲೂರು ಪ್ಯಾಟ್ಯಾಗ ಅಕ್ಕಿ ಖರೀದಿ ಮಾಡಿ, ಅಕ್ಕಿಯ ಚೀಲ ನೋಡವ್ವ, ಅಕ್ಕಿಯ ಚೀಲ ನೋಡವ್ವ ತಾಯಿ, ಬೆಕ್ಕಿನ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಅವನೂರು ಪ್ಯಾಟ್ಯಾಗ ಹಾಲ ಖರೀದಿ ಮಾಡಿ, ಅವನೂರು ಪ್ಯಾಟ್ಯಾಗ ಹಾಲ ಖರೀದಿ ಮಾಡಿ, ಹಾಲಿನ ಲೋಟ ನೋಡವ್ವ, ಹಾಲಿನ ಲೋಟ ನೋಡವ್ವ ತಾಯಿ, ಹಾವಿನ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಜೈಪುರ ಪ್ಯಾಟ್ಯಾಗ ಜವಾರಿ ಖರೀದಿ ಮಾಡಿ, ಜೈಪುರ ಪ್ಯಾಟ್ಯಾಗ ಜವಾರಿ ಖರೀದಿ ಮಾಡಿ, ಜವಾರಿ ಚೀಲ ನೋಡವ್ವ, ಜವಾರಿ ಚೀಲ ನೋಡವ್ವ ತಾಯಿ, ಚಿಟ್ಟಿಯ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಮೈಸೂರು ಪ್ಯಾಟ್ಯಾಗ ಮೊಸರು ಖರೀದಿ ಮಾಡಿ, ಮೈಸೂರು ಪ್ಯಾಟ್ಯಾಗ ಮೊಸರು ಖರೀದಿ ಮಾಡಿ, ಮೊಸರ ಪಾತ್ರೆ ನೋಡವ್ವ, ಮೊಸರ ಪಾತ್ರೆ ನೋಡವ್ವ ತಾಯಿ, ಹೆಸರುಗತ್ತಿ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಉದಗಿರಿ ಪ್ಯಾಟ್ಯಾಗ ಉದ್ದು ಖರೀದಿ ಮಾಡಿ, ಉದಗಿರಿ ಪ್ಯಾಟ್ಯಾಗ ಉದ್ದು ಖರೀದಿ ಮಾಡಿ, ಉದ್ದಿನ ಚೀಲ ನೋಡವ್ವ, ಉದ್ದಿನ ಚೀಲ ನೋಡವ್ವ ತಾಯಿ, ಉಡಿನ ಮ್ಯಾಲ ಹೊರಿಸ್ಯಾರ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಬಿಗತಿನಿ ಕೇಳ ಬಿಚ್ಚೆ ಹಿಡಿಯಬೇಡ, ಬಿಗತಿನಿ ಕೇಳ ಸಿಟ್ಟಾರ ಆಗಬೇಡ, ಸಿಟ್ಟಾಗಿ ನೀನು ಕೊಡಬೇಡ, ಸಿಟ್ಟಾಗಿ ನೀನು ಕೊಡಬೇಡ, ಸೊಟ್ಟಗ ಮಾರಿಯ ಮಾಡಿ ಅಳಬೇಡ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಸರಕ್ಕ ಸರಿತಲ್ಲ, ಬೀಗರ ಸ್ವರೂಪ ತಿಳಿತಲ್ಲ. ಬೀಗರ ಸ್ವರೂಪ ತಿಳಿತಲ್ಲ. ಬೀಗರ
ನಾನು ಜಾನಪದ ಹಾಡನ್ನು ನುಡಿಸಿದ್ದೇನೆ. ಈಗ ಲಕ್ಷ್ಮಿ, ಭಾರತೀಯ ಜೀವ ವಿಮಾ ನಿಗಮ ಅಂದ್ರೆ LIC ನಡೆಸುವ ಕೆಲವು ಯೋಜನೆಗಳ ಬಗ್ಗೆ ಹೇಳು. ಖಂಡಿತ ಅಜ್ಜ. ಮೊದಲ ಯೋಜನೆ ಜೀವನ್ ಅಕ್ಷಯ್ ಯೋಜನೆ. ಇದು ಭಾರತ ಸರ್ಕಾರವು ತಮ್ಮ ನಂತರದ ವರ್ಷಗಳಲ್ಲಿ ಖಚಿತವಾದ ಆದಾಯವನ್ನು ಬಯಸುವ ಹಿರಿಯ ನಾಗರಿಕರಿಗಾಗಿ ಪ್ರಾರಂಭಿಸಿದ ಪಿಂಚಣಿ ಯೋಜನೆಯಾಗಿದೆ. ಜೀವನ್ ಅಕ್ಷಯ್ ಯೋಜನೆ ಅಲ್ವಾ? ಆಸಕ್ತಿದಾಯಕ. ಇದರ ಮುಖ್ಯ ಲಕ್ಷಣಗಳು ಯಾವುವು? ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಹಿರಿಯ ನಾಗರಿಕರಿಗೆ ಸ್ಥಿರ ಆದಾಯವನ್ನು ಖಾತರಿಪಡಿಸುತ್ತದೆ. ಹೇಗೆಂದರೆ ಇದು ಜೀವಿತಾವಧಿಯ ಆದಾಯವನ್ನು ಒದಗಿಸುತ್ತದೆ, ಜೀವನದ ನಂತರದ ಹಂತಗಳಲ್ಲಿ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ ಮತ್ತು ಒಂದು ದೊಡ್ಡ ಮೊತ್ತದ ಹೂಡಿಕೆಯ ಅಗತ್ಯವಿರುತ್ತದೆ. ಅದರ ನಂತರ ಹಿರಿಯ ನಾಗರಿಕರು ಖಚಿತವಾದ ಆದಾಯವನ್ನು ಪಡೆಯುತ್ತಾರೆ. ಹಾಗೂ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವವರಿಗೆ ತೆರಿಗೆ ಪ್ರಯೋಜನಗಳು ಇವೆ. ಅಜ್ಜ, ನಿಮ್ಮ ಹಣಕಾಸನ್ನು ಭದ್ರಪಡಿಸಿಕೊಳ್ಳಲು ನೀವು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬೇಕು. ಅಜ್ಜ, ಓ ನನ್ನ ಪ್ರೀತಿಯ ಅಜ್ಜ, ನೀವು ಬೇರೆ ಏನನ್ನೂ ಹೇಳುವ ಮೊದಲು ಜೀವನ್ ಅಕ್ಷಯ್ ಯೋಜನೆಗೆ ಅರ್ಹತಾ ಮಾನದಂಡಗಳನ್ನು ಅರ್ಥ ಮಾಡಿಕೊಳ್ಳೋಣ. ಹೌದು ಹೌದು, ಹೇಳು. ಈ ಯೋಜನೆಗೆ ವಯಸ್ಸು 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಾಗಿರಬೇಕು. ಅಲ್ಲದೆ ಕನಿಷ್ಠ ರೂಪಾಯಿ 1 ಲಕ್ಷದಿಂದ ಗರಿಷ್ಠ ರೂಪಾಯಿ 50 ಲಕ್ಷದವರೆಗೆ ಒಂದೇ ಬಾರಿಗೆ ಹೂಡಿಕೆ ಮಾಡಬೇಕಾಗುತ್ತದೆ. ತಮಗೆ ವಯಸ್ಸಾದಂತೆಲ್ಲ ಮುಂದಿನ ದಿನಗಳಲ್ಲಿ ಖಚಿತ ಆದಾಯವನ್ನು ಬಯಸುವ ಹಿರಿಯ ನಾಗರಿಕರಿಗೆ ಇದು ಉತ್ತಮ ಆಯ್ಕೆಯಂತೆ ತೋರುತ್ತದೆ. ನೀವು ಹಣವನ್ನು ಠೇವಣಿ ಇಟ್ಟ ನಂತರ ನಿಮಗೆ ನಿಗದಿತ ದರದಲ್ಲಿ ಬಡ್ಡಿ ಸಿಗುತ್ತದೆ ಮತ್ತು ನಿಮ್ಮ ಪಿಂಚಣಿಯನ್ನು ಬಡ್ಡಿಯಿಂದ ಪಾವತಿಸಲಾಗುತ್ತದೆ. ಅರ್ಥವಾಯ್ತಾ ಅಜ್ಜ? ವಾ, ಇದು ಎಂತಹ ಉತ್ತಮ ಯೋಜನೆ. ಆದ್ರೆ ಇದು ಷೇರು ಮಾರುಕಟ್ಟೆಯಂತಿದೆಯೇ? ಅಲ್ಲಿ ನನ್ನ ಹಣ ಕಳೆದು ಹೋಗಬಹುದು. ಇಲ್ಲ ಇಲ್ಲ, ಈ ಯೋಜನೆಯು ಮಾರುಕಟ್ಟೆಯ ಏರಿಳಿತಗಳಿಂದ ಪ್ರಭಾವಿತವಾಗದ ಖಾತರಿಯ ಪಿಂಚಣಿಯನ್ನು ಒದಗಿಸುತ್ತದೆ ಮತ್ತು ಇದನ್ನು ಭಾರತೀಯ ಜೀವ ವಿಮಾ ನಿಗಮ ಅಂದರೆ LIC ನಿರ್ವಹಿಸುವುದರಿಂದ ಯಾವುದೇ ಅಪಾಯವಿಲ್ಲ ಅಜ್ಜ. ಅಪಾಯವಿಲ್ಲದ ಮತ್ತು ಖಚಿತ ಆದಾಯ ಇದೇ ರೀತಿಯ ಬೇರೆ ಯಾವುದಾದರೂ ಯೋಜನೆ ಇದೆಯೇ? ಹೌದು, ಖಂಡಿತ. ಮತ್ತೊಂದು ಪಿಂಚಣಿ ಯೋಜನೆ ಜೀವನ ಶಾಂತಿ ಯೋಜನೆ. ಇದನ್ನು ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗಾಗಿ ಪ್ರಾರಂಭಿಸಿದೆ. ಈ ಯೋಜನೆಯ ಉದ್ದೇಶವು ಹಿರಿಯ ನಾಗರಿಕರಿಗೆ ಅವರ ಜೀವನದ ಅಂತಿಮ ಹಂತಗಳಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುವುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ತುಂಬಾ ಸರಳವಾಗಿದೆ ಮತ್ತು ಹಿರಿಯ ನಾಗರಿಕರು ತಮ್ಮ ಹತ್ತಿರದ ಬ್ಯಾಂಕ್ ಶಾಖೆ ಅಥವಾ ಅಂಚೆ ಕಚೇರಿಯ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಗೆ ವಯಸ್ಸಿನ ಮಿತಿ 60 ವರ್ಷಗಳು. ಈ ವಯಸ್ಸು ಇತರ ಪಿಂಚಣಿ ಯೋಜನೆಗಳಿಗೆ ಹೋಲಿಸಿದರೆ ಕಡಿಮೆ. ಜೀವನ ಶಾಂತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಹಿರಿಯ ನಾಗರಿಕರಿಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ವಯಸ್ಸಿನ ಪ್ರಮಾಣ ಪತ್ರದ ಅಗತ್ಯವಿದೆ. ವಾವ್ ಭರತ್, ಇದು ಅದ್ಭುತ ಯೋಜನೆಯಂತೆ ತೋರುತ್ತದೆ. ಅಷ್ಟೇ ಅಲ್ಲ ಅಜ್ಜ, ನಿಯಮಿತ ಪಿಂಚಣಿಯನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಸಾಲ ತೆಗೆದುಕೊಳ್ಳುವುದು ಅಥವಾ ಪಾಲಿಸಿಯನ್ನು ಮುಚ್ಚುವುದು, ಪಾಲಿಸಿಯನ್ನು ಸರೆಂಡರ್ ಮಾಡದ ಹೊರತು ಪಿಂಚಣಿ ಮೊತ್ತದ ಮೇಲೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ. ಇವತ್ತು ಒಂದರ ನಂತರ ಒಂದರಂತೆ ಬಾಂಬ್ ಹಾಕುತ್ತಿದ್ದೀಯಾ ಮೊಮ್ಮಗಳೇ? ಮತ್ತು ನಿರೀಕ್ಷಿಸಿ, ಇನ್ನೊಂದು ಯೋಜನೆಯ ಬಗ್ಗೆ ಹೇಳುವ ಮೂಲಕ ನಾನು ಇನ್ನೊಂದು ಬಾಂಬನ್ನು ಬಿಡುತ್ತೇನೆ. ಇನ್ನೊಂದು ಯೋಜನೆ? ಹೌದು, ನಿಜಕ್ಕೂ ಇದು ಹೊಸ ಪಿಂಚಣಿ ಪ್ಲಸ್ ಯೋಜನೆ. ಅದುವೇ ಯೂನಿಟ್ ಲಿಂಕ್ಡ್ ವಿಮಾ ಯೋಜನೆ, ULIP. ಇದು ಹಿರಿಯ ನಾಗರಿಕರಿಗೆ ಸ್ಥಿರ ಆದಾಯವನ್ನು ಖಾತರಿಪಡಿಸುತ್ತದೆ. ಇದು ಜೀವಿತಾವಧಿಯ ಆದಾಯವನ್ನು ಒದಗಿಸುತ್ತದೆ ಮತ್ತು ಇತರ ಯೋಜನೆಗಳಂತೆ ಈ ಆದಾಯವನ್ನು ಖಾತರಿಪಡಿಸಲು ಇದಕ್ಕೆ ಒಂದು ದೊಡ್ಡ ಮೊತ್ತದ ಹೂಡಿಕೆಯ ಅಗತ್ಯವಿರುತ್ತದೆ. ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಹಿರಿಯ ನಾಗರಿಕರು ತೆರಿಗೆ ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ. ಇದು ಅಂಗವೈಕಲ್ಯ ಮತ್ತು ಮರಣ ಪ್ರಯೋಜನಗಳನ್ನು ಸಹ ಒಳಗೊಂಡಿದೆ. ಹಿರಿಯ ನಾಗರಿಕರ ಕುಟುಂಬಗಳಿಗೆ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ಇದುವೇ ULIP, ಯೂನಿಟ್ ಲಿಂಕ್ಡ್ ವಿಮಾ ಯೋಜನೆಯಾಗಿದೆ. ಈ ಯುಲಿಪ್ ಎಂದರೇನು? ಯುಲಿಪ್ ಅಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್. ಇದು ಜೀವ ವಿಮಾ ಪಾಲಿಸಿಯಾಗಿದ್ದು ಇದು ನಿಮ್ಮ ಹಣವನ್ನು ಹಣಕಾಸು ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡಲು ಸಹ ನಿಮಗೆ ಅನುವು ಮಾಡಿಕೊಡುತ್ತದೆ. ಯುಲಿಪ್ ವಿಮೆ ಮತ್ತು ಹೂಡಿಕೆಯ ಸಂಯೋಜನೆಯಾಗಿದ್ದು ನಿಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸುವುದರ ಜೊತೆಗೆ ನಿಮ್ಮ ಸಂಪತ್ತನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಈಗ LIC ಅಧಿಕಾರಿಯಿಂದ ಉಳಿದ ಎಲ್ಲಾ ವಿವರಗಳನ್ನು ಪಡೆಯೋಣ. ಎಲ್ರಿಗೂ ನಮಸ್ಕಾರ.
ಆತ್ಮೀಯ ಶ್ರೋತೃಗಳೇ, ನನ್ನ ಹೆಸರು MD ರಕ್ಷಿತ್ ಅಂತ. ನಾನು ಬಾಗಲಕೋಟೆ LIC ಆಫೀಸಿನ ನವನಗರದಲ್ಲಿರುವಂಥ ಭಾರತೀಯ ಜೀವ ವಿಮಾ ನಿಗಮದ ಶಾಖೆಯ ಶಾಖಾಧಿಕಾರಿ. ನಾನಿವತ್ತು ನಿಮ್ಮ ಮುಂದೆ LICಯ ನ್ಯೂ ಪೆನ್ಷನ್ ಪ್ಲಸ್ ಎನ್ನುವಂತಹ ಪಾಲಿಸಿಯ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಇದನ್ನು ನಾನ್ ಪಾರ್ಟಿಸಿಪೇಟಿಂಗ್ ಯೂನಿಟ್ ಲಿಂಕ್ಡ್ ಇಂಡಿವಿಜುವಲ್ ಪೆನ್ಷನ್ ಪ್ಲ್ಯಾನ್ ಅಂತ ಕರಿತೀವಿ. ಅಂದರೆ ನಾನ್ ಪಾರ್ಟಿಸಿಪೇಟಿಂಗ್ ಅಂದರೆ ಇದು ಯಾವುದೇ ರೀತಿಯ ಬೋನಸ್ಗಳನ್ನು ಒಳಪಟ್ಟಿರುವುದಿಲ್ಲ ಮತ್ತು ಇದರ ಹಣದ ಬೆಳವಣಿಗೆ ಏನಿದೆ ಅದು ಮಾರುಕಟ್ಟೆಗೆ ಸಂಬಂಧಿತವಾಗಿರ್ತದೆ. ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಿನ ಮಾರುಕಟ್ಟೆ ಏನಿದೆ ಅದು ಹೇಗೆಲ್ಲ ಬೆಳೆಯುತ್ತೆ ಆ ರೀತಿ ಬೆಳೆಯುವಂತಹ ಸಂಭವ ಈ ಪಾಲಿಸಿಯಲ್ಲಿರುತ್ತೆ. ಮತ್ತು ಇದು ಇಂಡಿವಿಜುವಲ್ ಪೆನ್ಷನ್ ಪ್ಲ್ಯಾನ್ ಅಂದರೆ ಒಬ್ಬ ವ್ಯಕ್ತಿಗಾಗಿ ತಗೊಳ್ಳುವಂಥ ಪಾಲಿಸಿ, ಅಂದರೆ ಗುಂಪು ವಿಮೆ ಅಲ್ಲ. ಇದರ ಏನು ಫೀಚರ್ಸ್ ಅದಂದರೆ ನೀವು ಇದನ್ನು ಒಂದೇ ಬಾರಿಗಾದರೂ ಕಟ್ಬೋದು, ಅದನ್ನು ನಾವು ಸಿಂಗಲ್ ಪ್ರೀಮಿಯಮ್ ಅಂತ ಕರಿತೀವಿ, ಅಥವಾ ಇಯರ್ಲಿ ಪ್ರತಿ ವರ್ಷ 6 ತಿಂಗಳು 3 ತಿಂಗಳಿಗೂ ಹೀಗೆಲ್ಲ ನೀವು ಕಟ್ತಾ ಹೋಗ್ಬೋದು. ಇದು 2 ಆಪ್ಷನ್ಗಳನ್ನು ಆಯ್ಕೆಗಳನ್ನು ಹೊಂದಿರುವಂಥ ಪಾಲಿಸಿ. ಮತ್ತು ಇದು ಎಷ್ಟು ಮಿನಿಮಮ್ ಪ್ರಾರಂಭ ಮಾಡ್ಬೋದು ಅಂದರೆ ಮಿನಿಮಮ್ ಇದರ ಪ್ರಾರಂಭದ ಹಣ 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಒಂದೇ ಬಾರಿ ಕಟ್ಟೋದಾದರೆ 1 ಲಕ್ಷ ರೂಪಾಯಿಂದ ಈ ಪಾಲಿಸಿಯನ್ನು ಪ್ರಾರಂಭ ಮಾಡ್ಬೋದು. ಮತ್ತು ವರ್ಷಿಕವಾಗಿ ಅಂದರೆ ವರ್ಷ ಕಟ್ಟೋದಾದರೆ 1 ವರ್ಷಕ್ಕೆ ಮಿನಿಮಮ್ 30,000, 6 ತಿಂಗಳಿಗೆ ಒಂದು ಕಂತನ್ನು ಮಾಡಿದಾದರೆ 16,000, 3 ತಿಂಗಳಿಗೆ ಒಂದಾದರೆ 9,000. ಅಂದರೆ ಮಂತ್ಲಿ ನಿಮ್ಮ ಸ್ಯಾಲ್ರಿಯಲ್ಲಾಗ್ಬೋದು ಅಥವಾ ನಿಮ್ಮ ಅಕೌಂಟ್ನಿಂದ ರಿಕವರಿ ಮಾಡಿಸಿದ್ರೆ ಮಂತ್ಲಿ 3,000 ರೂಪಾಯಿನಷ್ಟು ಮಿನಿಮಮ್ ಈ ಪಾಲಿಸಿಯಲ್ಲಿ ನೀವು ಕಟ್ಟಬಹುದು. ಮ್ಯಾಕ್ಸಿಮಮ್ ಪ್ರೀಮಿಯಮ್ ಅಂದರೆ ಅದಕ್ಕೆ ಗುರಿ ಹೆಚ್ಚಿಗೆ ಏನಿಲ್ಲ, ಅಂದರೆ ನೀವು ಎಷ್ಟು ಬೇಕಾದರೂ ಕಟ್ಬೋದು. ಇದರಲ್ಲಿ ಯಾವುದೂ ಲಿಮಿಟ್ಸ್ ಇಲ್ಲ. ಕೆಲವೊಂದು ಸ್ಕೀಮ್ಗಳಲ್ಲಿ ಮ್ಯಾಕ್ಸಿಮಮ್ ಇಷ್ಟೇ ಕಟ್ಟಬೇಕಂತ ಲಿಮಿಟ್ಸ್ ಇರುತ್ತೆ, ಅದ್ರ ಮೇಲೆ ನೀವು ಇಷ್ಟಪಟ್ಟರು ಕಟ್ಸ್ಕೊಳ್ಳೋಂಥ ಅವಕಾಶ ಇರಲ್ಲ. ಬಟ್ ಈ ಪಾಲಿಸಿಯಲ್ಲಿ ಹಾಗಿಲ್ಲ. ನಿಮಗೆ ರಿಸ್ಕ್ ಆಪಟೈಟ್ ಅಂತ ಕರಿತೀವಿ, ಅಂದರೆ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಸಹ ಈ ಪಾಲಿಸಿಯಲ್ಲಿ ಕಟ್ಟಬಹುದು. ನಂತರ ಪ್ರೀಮಿಯಂ ಪೇಯಿಂಗ್ ಟರ್ಮ್ ಸೇಮ್ ಆ್ಯಸ್ ಪಾಲಿಸಿ ಟರ್ಮ್ ಅಂತ ಕರಿತೀವಿ. ಅಂದರೆ ಈಗ ನಿಮಗೆ 10 ವರ್ಷದ ಪಾಲಿಸಿ ತೊಗೊಂಡಿದ್ದೀರಿ ಅಂದರೆ 10 ವರ್ಷಗಳು ಕಟ್ಟಬೇಕಾಗತ್ತೆ. ಆ ರೀತಿ 15 ವರ್ಷದ ಪಾಲಿಸಿ ತೊಗೊಂಡಿದ್ದೀರಿ ಅಂದರೆ 15 ವರ್ಷವೂ ಕಟ್ಟಬೇಕಾಗತ್ತೆ. ಮತ್ತು ಮಿನಿಮಮ್ ವೆಸ್ಟಿಂಗ್ ಏಜ್ ಅಂತ ಕರಿತೀವಿ ನಾವು, ಅದು 35 ಇಯರ್ಸ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವರಿಗೆ ಪೆನ್ಷನ್ ಸ್ಟಾರ್ಟ್ ಆಗಬೇಕು, ಪಿಂಚಣಿ ಸ್ಟಾರ್ಟ್ ಆಗಬೇಕಂದ್ರೆ ಅವರು 35 ವರ್ಷಗಳಿಗೆ ರೀಚ್ ಆಗಬೇಕು. ಇದು ಮಿನಿಮಮ್ ಆದಂಥ ಒಂದು ಅಂಶ. ಮ್ಯಾಕ್ಸಿಮಮ್ ವೆಸ್ಟಿಂಗ್ ಏಜ್ 85 ವರ್ಷ. ಅಂದರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ನನಗೆ ಕಟ್ತಾ ಹೋಗ್ತೀನಿ ಅಂದರೆ ಎಲ್ಲಿಂದ ನನಗೆ ಪೆನ್ಷನ್ ಬೇಕಂದರೆ ಮ್ಯಾಕ್ಸಿಮಮ್ 85 ವರ್ಷಗಳ ಒಳಗಡೆ ಅವ್ರ ಪೆನ್ಷನ್ಗೆ ಪ್ರಾರಂಭ ಆಗಬೇಕು, ಅದರ ನಂತರ ಕೊಡಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಇದು ಟರ್ಮ್ ಅಂತ ಕರಿತೀವಿ. ಅಂದರೆ ಎಷ್ಟು ವರ್ಷದ ಅವಧಿ ತಗೋಬೋದು ಅಂದರೆ ಮಿನಿಮಮ್ 10 ವರ್ಷಗಳ ಕಾಲ ಅವರು ಕಟ್ಟಲೇಬೇಕು, ಅವಧಿ ತಗೋಬೇಕು. ಮತ್ತು ಮ್ಯಾಕ್ಸಿಮಮ್ ಎಷ್ಟು ವರ್ಷ ತೊಗೋಬೋದು ಅಂದರೆ 42 ವರ್ಷಗಳ ಕಾಲ ತನಕ ಇದನ್ನು ತೊಗೋಬೋದು. ಮತ್ತು ಇದರಲ್ಲಿ ತುಂಬ ವಿಶೇಷವಾದಂಥ ಒಂದು ಆಪ್ಷನ್ ಇದೆ, ಆಪ್ಷನ್ ಟು ಎಕ್ಸ್ಟೆಂಡ್ ಅಕ್ಯುಮುಲೇಷನ್ ಪೀರಿಯಡ್ ಆರ್ ಡೆಫರ್ಮೆಂಟ್ ಪೀರಿಯಡ್ ಅಂತ ನಾವು ಕರಿತೀವಿ. ಅಂದರೆ ಇದು ನಿಮಗೆ ಹೇಗೆಲ್ಲ ನಾವು ಹೇಳ್ಬೋದು ಅಂದರೆ ಈಗ ನೀವು 30 ವರ್ಷದ ವ್ಯಕ್ತಿ ಇದ್ದಾರೆ, 60 ವರ್ಷಕ್ಕೆ ನನಗೆ ಸಾಕು, 60ನೇ ವರ್ಷದಿಂದ ನನಗೆ ಪೆನ್ಷನ್ ಬರಲಿ ಅಂತ ನೀವು 30 ವರ್ಷದ ಅವಧಿಯ ಪಾಲಿಸಿಯನ್ನು ತೊಗೊಂಡಿರ್ತೀರಿ. 60ನೇ ವರ್ಷ ಆಯಿತು, ಬಟ್ ನಿಮ್ಗೆ ಯಾವುದೋ ಒಂದು ಕಡೆ ಕೆಲಸ ಸಿಕ್ಕಿರೋ ಚಾನ್ಸ್ ಇದೆ, ಅಥವಾ ನೀವು ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ದೀರಿ, ಇನ್ನೊಂದು 5 ವರ್ಷ ಕಳೆದ ನಂತರ ನನಗೆ ಪೆನ್ಷನ್ ಬರುವಾಗ ಆಗಲಿ ಅಂದರೆ ಈ ಪಾಲಿಸಿಯಲ್ಲಿ ಮಾತ್ರ ಅದು ಅವಕಾಶ ಇದೆ. ಇನ್ನೊಂದು 5 ವರ್ಷ ನಾನು ಕಳೆದ ನಂತರ ತೊಗೊಳ್ತೀನಿ ಅಂದರೆ ನಿಮ್ಮ ಪೆನ್ಷನ್ನಿನ ಹಣ ಏನಿರುತ್ತೆ ಅದು ಇನ್ನೂ ಚೆನ್ನಾಗಿ ಗ್ರೋತ್ ಆಗಿ 65ನೇ ವರ್ಷದಿಂದ ಬರೋವಂಥ ಸಂಭವ ಇದೆ. ಮತ್ತು 5 ಇಯರ್ಸ್ ಲಾಕಿನ್ ಪೀರಿಯಡ್ ಅಂತ ಕರಿತೀವಿ. ಅಂದರೆ 5 ಇಯರ್ಸ್ ಲಾಕಿನ್ ಅಂದರೆ ಕೆಲವು ಪಾಲಿಸಿದಾರರು ಏನು ಮಾಡ್ತಾರೆ ಅಂದರೆ ಪಾಲಿಸಿ ಪ್ರಾರಂಭ ಮಾಡ್ತಾರೆ, ಯಾವುದೇ ಒಂದು ನಿರ್ದಿಷ್ಟ ಕಾರಣಕ್ಕೆ ನನಗೆ ಬೇಡ, ನಾನು ಕಟ್ಟಿರುವಂಥ ಹಣ ವಾಪಸ್ ಬರಲಿ ನನಗೆ ಅಂದರೆ ಯಾವ ಕಾರಣಕ್ಕೂ 5 ವರ್ಷಗಳ ಅವಧಿ ಮುಗಿಯುವ ತನಕ ಈ ಪಾಲಿಸಿಯಲ್ಲಿ ಯಾವ ಕಾರಣಕ್ಕೂ ದುಡ್ಡನ್ನು ವಾಪಸ್ ಕೊಡೋದಿಲ್ಲ. ಅದು ಬಹುಮುಖ್ಯವಾದಂಥ ಅಂಶ. ಮತ್ತು ಇದರಲ್ಲಿ ಫಂಡ್ಸ್ ಅಂತ ಕರಿತೀವಿ ನಾವು. ಅಂದರೆ ನೀವು ಕೆಲವರು ಮಾರ್ಕೆಟ್ ಅಂದ ತಕ್ಷಣ ಭಯ ಬೀಳ್ತಾರೆ, ಅಯ್ಯೋ ನಾನು ಕಷ್ಟಪಟ್ಟು ದುಡ್ದಂಥ ಹಣನ ಮಾರ್ಕೆಟಲ್ಲಿ ಹಾಕಿ ನಾನು ಯಾಕೆ ಕಳ್ಕೋಬೇಕು, ನನಗೆ ಬೇರೆ ರೀತಿ ಸ್ಕೀಮ್ ಇಲ್ವಾ ಅಂದರೆ ಇದರಲ್ಲಿ ಫಂಡ್ಸ್ ಇರ್ತವೆ, 4 ಫಂಡು. ಮೊಟ್ಟ ಮೊದಲನೇದು ಬಾಂಡ್ ಫಂಡ್ ಅಂತ ಕರಿತೀವಿ. ಪಾಲಿಸಿದಾರರು ಬಾಂಡ್ ಫಂಡನ್ನು ಚೂಸ್ ಮಾಡಿದ್ದೆ ಆಯ್ತಂದರೆ ಅವರ ಅತಿ ಹೆಚ್ಚು ಹಣ, ಒಂದು 60-80% ಹಣ ಗೌರ್ನಮೆಂಟಿನ ಡೆಪ್ಟ್ ಫಂಡ್ಸ್ ಅಂತ ಕರಿತೀವಿ. ಅಂದರೆ ಬಾಂಡ್ಸ್, ಯಾವುದೇ ಒಂದು ಜಿಸೆಕ್ ಬಾಂಡ್ಸ್ ಅಂತ ಕರಿತೀವಿ, ಆ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಕೇವಲ ಒಂದು 20-30% ಹಣ ಮಾತ್ರ ಮಾರುಕಟ್ಟೆನಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮತ್ತೊಂದು ಸೆಕ್ಯೂರ್ಡ್ ಫಂಡ್ ಅಂತ ಕರಿತೀವಿ. ಆ ಸೆಕ್ಯೂರ್ಡ್ ಫಂಡ್ನಲ್ಲೂ ಸಹ ಹೆಚ್ಚಿಗೆ ಹಣ ಗೌರ್ಮೆಂಟ್ ಫಂಡ್ಸ್ನಲ್ಲಿ ಇರುತ್ತೆ,
ಸ್ವಲ್ಪ ಕಡಿಮೆ ಹಣ ಮಾತ್ರ ಮಾರ್ಕೆಟ್ನಲ್ಲಿ ಇರ್ತದೆ. ಮತ್ತು ಬ್ಯಾಲೆನ್ಸ್ಡ್ ಅಂದರೆ ಈ ಫಂಡನ್ನು ಏನಾದ್ರು ಕಸ್ಟಮರ್ ಆಯ್ಕೆ ಮಾಡಿದ್ರೆ ಅಂದರೆ ಅವರಿಗೆ 50% ಹಣ ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇರುತ್ತೆ, ಇನ್ನು 50% ಹಣ ಮಾರ್ಕೆಟ್ನಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಕೆಲವರು ನನ್ನ ಹಣ ಚೆನ್ನಾಗಿ ಬೆಳೀಲಿ, ನನಗೆ ಗ್ರೋತ್ ಆಗಲಿ, ಮಾರ್ಕೆಟ್ ಬಗ್ಗೆ ನನಗೆ ಅನುಭವ ಇದೆ ಅಂತ ಅನ್ನೋರು ಗ್ರೋತ್ ಫಂಡನ್ನು ಆಯ್ಕೆ ಮಾಡ್ಕೊಳ್ತಾರೆ. ಗ್ರೋತ್ ಫಂಡನ್ನು ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಅತಿ ಹೆಚ್ಚು ಹಣ ಮಾರುಕಟ್ಟೆನಲ್ಲಿ ವಿನಿಯೋಗ ಆಗುತ್ತೆ, ಸ್ವಲ್ಪ ಹಣದ ಭಾಗ ಮಾತ್ರ ಗೌರ್ಮೆಂಟ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಇದು ಇರೋದ್ರಿಂದ ನಿಮಗೆ ಬೆಳವಣಿಗೆ ಆಪ್ಷನ್ಗಳನ್ನು ನೀವು ಆಯ್ಕೆ ಮಾಡ್ಕೋಬೋದು. ಮತ್ತು ಸ್ವಿಚ್ಚಿಂಗ್ ಓವರ್ ಅಂತ ಕರಿತೀವಿ ನಾವು. ಅಂದರೆ ನೀವು ಪ್ರಾರಂಭ ಮಾಡಿದಾಗ ನೀವು ಯಾವುದೋ ಒಂದು ಬಾಂಡ್ ಫಂಡ್ನಲ್ಲಿ ಆಯ್ಕೆ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ಳೋಣ. ಕೆಲವೊಂದು ನಂತರ 6 ತಿಂಗಳು, ವರ್ಷ, 2 ವರ್ಷಗಳ ಕಳೆದ ನಂತರ ನಿಮಗೆ ಇಲ್ಲ ನಾನು ಗ್ರೋತಿಗೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸಿದರೆ ಮತ್ತೆ ನೀವು ಬಾಂಡಿಂದ ಗ್ರೋತಿಗೆ ಹೋಗಲಿಕ್ಕೆ ಅವಕಾಶ ಉಂಟು. ನೀವು ಗ್ರೋತ್ನಲ್ಲಿ ಇರ್ತೀರಿ, ಮಾರ್ಕೆಟ್ ಬಗ್ಗೆ ನಿಮ್ಗೆ ಅನಿವಾರ್ಯ ಭಯ ಆಗ್ತಾ ಇದೆ, ಇಲ್ಲ ನಾನು ವಾಪಸ್ ಬಾಂಡಿಗೆ ಬರ್ತೀನಿ, ಈ ರೀತಿ ಮಾಡ್ಕೊಳ್ಳೋ ಇದನ್ನು ಸ್ವಿಚ್ಚಿಂಗ್ ಓವರ್ ಅಂತ ಕರಿತೀವಿ. ಇದು ನಿಮಗೆ ಅವೈಲಬಲ್ ಇರ್ತದೆ. ಇಷ್ಟು ಈ ಪಾಲಿಸಿ ಒಳಗಡೆ ಇರ್ತಕ್ಕಂಥ ಮೇಜರ್ ಬೆನಿಫಿಟ್ಟು. ಮತ್ತು ಪಾರ್ಷಿಯಲ್ ವಿತ್ಡ್ರಾಲ್ ಅಂತ ಇದೆ. ಪಾರ್ಷಿಯಲ್ ವಿತ್ಡ್ರಾಲ್ ಏನಂದರೆ 5 ವರ್ಷ ಕಳೆದಿದೆ, ನಿಮಗೆ ಹಣದ ಅವಶ್ಯಕತೆ ಇದೆ. ಬೇರೆ ಕಡೆ ಆದರೆ ನೀವು ಲೋನ್ ತೊಗೋಬೇಕು ಅಥವಾ ಪೂರಾ ಸರೆಂಡರ್ ಮಾಡಬೇಕು. ಇಲ್ಲಿ ಆ ರೀತಿ ಇಲ್ಲ, ನಿಮ್ಮ ಬೆಳೆದಿರುವಂಥ ಹಣದಲ್ಲಿ ಕೆಲವೊಂದು ಭಾಗವನ್ನು ನೀವು ವಾಪಸ್ ತೊಗೋಬೋದು. ಅದನ್ನು ನಾವು ಪಾರ್ಷಿಯಲ್ ವಿತ್ಡ್ರಾಲ್ ಅಂತ ಕರಿತೀವಿ. ಬೆನಿಫಿಟ್ಸ್ ಆನ್ ವೆಸ್ಟಿಂಗ್, ಈ ಪಾಲಿಸಿಯ ಮೆಚೂರ್ ಆದಾಗ ನಿಮ್ಗೆ ಏನು ಸಿಕ್ಕುತ್ತೆ ಅಂದರೆ, ನೀವು ಈಗ ಫಾರ್ ಎಕ್ಸಾಂಪಲ್ 30 ವರ್ಷದ ವ್ಯಕ್ತಿ ಒಂದು 20 ವರ್ಷದ ಅವಧಿ ತೊಗೊಂಡಿದ್ದಾರೆ, 50 ವರ್ಷ ತನಕ ಅವರು ಎಲ್ಲ ದುಡ್ಡುಗಳನ್ನು ಕಟ್ಟಿದ್ದಾರೆ, ದುಡ್ಡು ಶೇಖರಣೆ ಆಗಿದೆ. ಅವರಿಗೆ 2 ಆಯ್ಕೆಗಳಿರುತ್ತೆ. ಎಲ್ಲ ಶೇಖರಣೆ ಆಗಿರುವಂಥ ಅಷ್ಟು ದುಡ್ಡನ್ನು ನಾನು ಪಿಂಚಣಿಯಾಗಿ ಕನ್ವರ್ಟ್ ಮಾಡಿ ಪ್ರತಿ ತಿಂಗಳು ನಾನು ಬದುಕಿರೋ ತನಕ ಪೆನ್ಷನ್ ತೊಗೊಳ್ತೀನಿ, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2, ನನಗೀಗ ಎಮರ್ಜೆನ್ಸಿಗೆ ಸ್ವಲ್ಪ ದುಡ್ಡು ಬೇಕು, ಇನ್ನು ಮಿಕ್ಕಿದ ಹಣನ ನೀವು ಪೆನ್ಷನಾಗಿ ಕನ್ವರ್ಟ್ ಮಾಡಿ ಕೊಡಿ. ಅದನ್ನು ನಾವು ಕಮ್ಯೂಟೇಷನ್ ಅಂತ ಕರಿತೀವಿ. ಎಷ್ಟು ಕಮ್ಯೂಟೇಷನ್ ತೊಗೋಬೋದು ಒಬ್ಬ ವ್ಯಕ್ತಿ ಅಂತ ಅಂದರೆ, ಅವರು ಬೆಳೆದಿರುವಂಥ ಹಣದಲ್ಲಿ 40% ಮಾತ್ರ ಕಮ್ಯೂಟೇಷನನ್ನು ತೊಗೋಬೋದು. ಇನ್ನು ಬ್ಯಾಲೆನ್ಸ್ 60% ಏನಿದೆ ಆ ಹಣವನ್ನು ಅವರು ಪೆನ್ಷನ್ನಾಗೇ ಕನ್ವರ್ಟ್ ಮಾಡಲೇಬೇಕು. ಇದು ಮೂಲ ಉದ್ದೇಶ. ಪೆನ್ಷನ್ ತೊಗೊಳ್ಳೋದಾಗಿರೋದ್ರಿಂದ ಇಲ್ಲಿ ಪಾಲಿಸಿಯ ಅವಧಿ ಮುಗಿದ ಮೇಲೆ ಕಂಪ್ಲೀಟ್ ಹಣ ಪಾಲಿಸಿದಾರರ ಕೈಗೆ ಇದು ಸಿಕ್ಕೋದಿಲ್ಲ. ಇದು ಬಹುಮುಖ್ಯವಾದಂಥ ಅಂಶ. ಇದನ್ನು ಪಾಲಿಸಿದಾರರ ಗಮನದಲ್ಲಿಟ್ಕೋಬೇಕು. ಇಲ್ಲಿ ನೀವು ಪೆನ್ಷನ್ನನ್ನೇ ತೊಗೋಬೇಕೇ ಹೊರತು ನನಗೆ ಬೆಳೆದಿರೋವಂಥ ಹಣ ಪೂರ ಕೊಡಿ ಅಂದರೆ ಇದರಲ್ಲಿ ಬರೋದಿಲ್ಲ. ಮತ್ತು ಡೆತ್ ಬೆನಿಫಿಟ್ ಅಂತ ಕರಿತೀವಿ. ಅಂದರೆ ಅನಿವಾರ್ಯ ಪಾಲಿಸಿ ಕಟ್ತಾ ಇದ್ದಂತಹ ಪಾಲಿಸಿದಾರರು ಏನೋ ಅನಿವಾರ್ಯ ಕಾರಣಗಳಿಂದ ಡೆತ್ ಆಯಿತು ಅಂತ ಅಂದರೆ ಅವರು ಏನು ಕಟ್ಟಿರ್ತಾರೆ ಪ್ರೀಮಿಯಮ್ಮು, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷದಂತೆ 10 ಲಕ್ಷ 10 ವರ್ಷ 10 ಲಕ್ಷ ಕಟ್ಟಿದ್ದಾರೆ ಅಂದರೆ 10 ಲಕ್ಷದ 105% ಅಂತ ಕರಿತೀವಿ. ಅಂದರೆ 10 ಲಕ್ಷದ 50,000 ರೂಪಾಯಿ ಅವರಿಗೆ ಡೆತ್ ಬೆನಿಫಿಟ್ ಆಗಿ ಸಿಕ್ಕುತ್ತೆ. ಅಥವಾ ಅವರು ಕಟ್ಟಿರ್ತಕ್ಕಂತಹ ದುಡ್ಡು 10 ಲಕ್ಷಕ್ಕಿಂತ ತುಂಬ ಜಾಸ್ತಿ ಬೆಳೆದಿರುತ್ತೆ, ಆಗ ಬೆಳೆದಿರೋ ಅಂಥ ಹಣವನ್ನು ಕೊಡ್ತೀವಿ. ಅಥವಾ ಪಾಲಿಸಿದಾರರು ಏನಾಗಿರುತ್ತೆ, ಬೆಳೆದಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಹಣನ ವಿತ್ಡ್ರಾ ಮಾಡ್ಕೊಂಡಿರ್ತಾರೆ, ಆ ವಿತ್ಡ್ರಾ ಮಾಡಿರೋ ಹಣವನ್ನು ಬಿಟ್ಟು ಮಿಕ್ಕಿದ ಹಣವನ್ನು ಕೊಡ್ತೀವಿ. ಇದು ಈ ಪಾಲಿಸಿ ಒಳಗಡೆ ಇರೋಂಥ ಮೇಜರ್ ಬೆನಿಫಿಟ್ಟು. ಮತ್ತು ಇನ್ನು ಬಹುಮುಖ್ಯ ಅಟ್ರಾಕ್ಟಿಂಗ್ ಫೀಚರ್ ಅಂದರೆ ಗ್ಯಾರಂಟಿಡ್ ಎಡಿಷನ್ ಅಂತ ಕರಿತೀವಿ. ಅಂದರೆ ನಾವು ಇವಾಗ ಏನಾಗುತ್ತೆ, ಫಸ್ಟು ಇನಿಷಿಯಲಿ ಪಾಲಿಸಿ ಸ್ಟಾರ್ಟ್ ಮಾಡಿದಾಗ ನಾವು ಸ್ವಲ್ಪ ಎಕ್ಸ್ಪೆನ್ಸಸ್ಗಾಗಿ ತೆಗಿತೀವಿ. ಅಂದರೆ ಇವರು ದುಡ್ಡು ಕಟ್ಟಿದ್ದಲ್ಲಿ 7% ಎಕ್ಸ್ಪೆನ್ಸಸ್ಸಿಗೆ ಚಾರ್ಜಸ್ ಹೋಗಿರುತ್ತೆ. ಮತ್ತು ಸೆಕೆಂಡ್ ಇಯರಿಂದ 5ನೇ ವರ್ಷ ತನಕ 4.5% ಹೋಗುತ್ತೆ, 6ನೇ ವರ್ಷ ಕಳೆದ ನಂತರ 3.5% ಹೋಗುತ್ತೆ. ಈ ಎಲ್ಲ ಚಾರ್ಜಸ್ಗಳು ಅವರಿಗೆ 6 ವರ್ಷಗಳ ನಂತರ ಗ್ಯಾರಂಟಿಡ್ ಎಡಿಷನ್ ಅಂತ ಕೊಡ್ತೀವಿ. ನಾವು ಗ್ಯಾರಂಟಿಡ್ ಎಡಿಷನ್ಗಳ ರೂಪದಲ್ಲಿ ವಾಪಸ್ ಬರುತ್ತೆ. 6ನೇ ವರ್ಷ 5%, 10ನೇ ವರ್ಷ 10%, 11ರಿಂದ 15ನೇ ವರ್ಷ 4%. ಈ ರೀತಿ ಅವರಿಗೆ ಪಾಲಿಸಿದಾರರ ಫಂಡಿಗೆ ಗ್ಯಾರಂಟಿಡ್ ಎಡಿಷನ್ ರೂಪದಲ್ಲಿ ವಾಪಸ್ ಬರುತ್ತೆ ದುಡ್ಡು. ಮತ್ತು ಮಾರ್ಟಾಲಿಟಿ ಚಾರ್ಜಸ್ ಅಂತ ಕರಿತೀವಿ. ಅಂದರೆ ಕೆಲವೊಂದು ಇನ್ಶೂರೆನ್ಸ್ ಪಾಲಿಸಿಗಳೊಳಗಡೆ ಕಂಪಲ್ಸರಿ ಮಾರ್ಟಾಲಿಟಿ ಚಾರ್ಜಸ್ ಇರುತ್ತೆ, ಇದು ಆ ಪಾಲಿಸಿ ಒಳಗಡೆ ಇಲ್ಲ, ಇದು ನಿಲ್ಲಿರುತ್ತೆ. ಮತ್ತು ಫಸ್ಟ್ 5 ಇಯರ್ಸಿಗೆ ಮಾತ್ರ ಪಾಲಿಸಿ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್ ಅಂತ ಕರಿತೀವಿ, ಅದು ಮಾತ್ರ ಫಸ್ಟ್ 5 ಇಯರ್ಸ್ ಇರುತ್ತೆ. ಸೊ ಇಷ್ಟು ಆಪ್ಷನ್ಗಳು ಈ ಪಾಲಿಸಿ ಒಳಗಡೆ ಇದೆ. ಮತ್ತು ಸರ್ಕಾರದ ಟ್ಯಾಕ್ಸ್ ಬೆನಿಫಿಟ್ಗಳು, ಗೌರ್ಮೆಂಟು ಆವಾಗೇ ಮಾಡುವಂಥ ಟ್ಯಾಕ್ಸ್ ಬೆನಿಫಿಟ್ಗಳೇನಿರುತ್ತೆ ಆ ಎಲ್ಲ ಟ್ಯಾಕ್ಸ್ ಬೆನಿಫಿಟ್ಗಳು ಈ ಪಾಲಿಸಿ ಒಳಗಡೆ ಅವೈಲಬಲ್ ಇರ್ತದೆ. ಕಾಲಕ್ಕೆ ಅದು ಬದಲಾವಣೆ ಆಗಿರುತ್ತೆ. ಮತ್ತು ಈ ಪಾಲಿಸಿ ಸಂಪೂರ್ಣವಾಗಿ ಭಾರತೀಯ ಜೀವ ವಿಮಾ ನಿಗಮದಲ್ಲೇ ಅವೈಲಬಲ್ ಇರೋದರಿಂದ ನೀವು ಯಾವುದೇ ಪಾಲಿಸಿದಾರರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಾವು ಇದು ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದು ಬೇಸಿಕ್ ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಂದರೆ ನಮ್ಮ ಸೇಲ್ಸ್ ಬ್ರೋಷರ್ ಅಂತ ಸಿಗ್ತದೆ, ಅದನ್ನು ಸಂಪೂರ್ಣವಾಗಿ ನೀವು ಮಾಹಿತಿಯನ್ನು ಓದಿ ಆ ಎಲ್ಲ ಮಾಹಿತಿಗಳನ್ನು ನೀವು ಅರ್ಥ ಮಾಡಿಕೊಂಡು, ದಯಮಾಡಿ ಅರ್ಥ ಮಾಡಿಕೊಂಡ ನಂತರ ಈ ಪಾಲಿಸಿಯ ಆಯ್ಕೆಯನ್ನು ಮಾಡ್ಕೋಬೇಕು. ಅದರ ನಂತರ ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ನಮ್ಮ ಪ್ರತಿನಿಧಿಗಳಾಗ್ಬೋದು, ಅವರನ್ನು ನೀವು ಸಂಪೂರ್ಣ ಮಾಹಿತಿಯನ್ನು ಕೇಳಿ, ಅಥವಾ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಬಾಗಲಕೋಟೆ ಶಾಖೆಗೆ ಅಥವಾ ನಿಮ್ಮ ಊರಿನ ಸಮೀಪದ ಯಾವುದೇ ಶಾಖೆಗೆ ಹೋಗಿ
ಈ ಪಾಲಿಸಿಯನ್ನು ನೀವು ವಿಚಾರ ಮಾಡಿ ಸಂಪೂರ್ಣ ಇದರ ಮಾಹಿತಿಯನ್ನು ಪಡೆದು ಕೂಲಂಕುಷವಾಗಿ ವಿಚಾರಿಸಿ ಈ ಪಾಲಿಸಿಯನ್ನು, ಈ ಸೇವೆಯನ್ನು ತಾವು ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ನಾವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಮತ್ತು ನಾವು ಕೇಳಿಸ್ಕೊಂಡ ಎಲ್ಲ ಶ್ರೋತೃಗಳಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ವಾ ಇದು ಎಲ್ಲದರ ಜೊತೆಗೆ ಒಂದು ಬೋನಸ್ ಇದ್ದ ಹಾಗೆ. ಈಗ ಈ ಯೋಜನೆಗೆ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಎಂಬುದನ್ನು ಬೇಗ ಹೇಳು ಮೊಮ್ಮಗಳೇ. ಈ ಯೋಜನೆಗೆ ಅರ್ಜಿಗಳನ್ನು LIC ಶಾಖೆ ಅಧಿಕೃತ ಏಜೆಂಟ್ಗಳು ಅಥವಾ www.licindia.in ನಲ್ಲಿ ಅಧಿಕೃತ LIC ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು. ಯಾವುದೇ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ. ಅಲ್ಲದೆ ಅರ್ಜಿದಾರರು ಭಾರತೀಯ ನಾಗರಿಕರಾಗಿರಬೇಕು. ಅನಿವಾಸಿ ಭಾರತೀಯರು, NRI ಅಥವಾ ವಿದೇಶಿ ಪ್ರಜೆಗಳು ಈ ಯೋಜನೆಗೆ ಅರ್ಹರಲ್ಲ. ನಾನು ಇವತ್ತೇ ಹೋಗಿ ಈ ಯೋಜನೆಯ ಲಾಭ ಪಡೆಯುತ್ತೇನೆ ಪುಟ್ಟ. ಹೌದು ಅಜ್ಜ, ನೀವೇ ಅದನ್ನು ತೆಗೆದುಕೊಂಡು ನಿಮ್ಮ ಸ್ನೇಹಿತರಿಗೂ ಹೇಳಬೇಕು. ಖಂಡಿತ ಪುಟ್ಟ, ಖಂಡಿತ. ಹಾಗಾದರೆ ನಾವು ಈ ಸಂಚಿಕೆಯನ್ನು ಈಗ ಮುಗಿಸೋಣವೇ ಅಜ್ಜ? ಇದು ಇಂದಿನ ನಮ್ಮ ಹಿರಿಯರು ನಮ್ಮ ಗೌರವ ವಿಶೇಷ ಸಂಚಿಕೆಯಾಗಿತ್ತು. ಇದರಲ್ಲಿ ನೀವು ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತು ಸೇಜ್ ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಅಂದರೆ ಹಿರಿಯರ ಆರೈಕೆ ವೃದ್ಧಾಪ್ಯದ ಬೆಳವಣಿಗೆ ಎಂಜಿನ್ ಕಾರ್ಯಕ್ರಮದ ಬಗ್ಗೆ ಮತ್ತು ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ನೀವು ಇದನ್ನು ನಿಮ್ಮ ಸ್ವಂತ ಸಮುದಾಯ ರೇಡಿಯೋದಲ್ಲಿ ಕೇಳುತ್ತಿದ್ದೀರಿ. ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಬೆಂಬಲದೊಂದಿಗೆ ಸಮುದಾಯ ರೇಡಿಯೋ ಅಸೋಸಿಯೇಷನ್ ಮಾರ್ಗದರ್ಶನದಲ್ಲಿ ಪ್ರಸಾರವಾಗುತ್ತಿದೆ. ಸ್ನೇಹಿತರೆ, ಅಟಲ್ ಅಭ್ಯುದಯ ಯೋಜನೆ ಕೇವಲ ಒಂದು ಯೋಜನೆ ಅಲ್ಲ. ಇದು ನಿಮ್ಮಂತಹ ಹಿರಿಯ ನಾಗರಿಕರು ಸಮೃದ್ಧ ಜೀವನವನ್ನು ನಡೆಸಲು ಸಹಾಯ ಮಾಡುವ ಒಂದು ಚಳುವಳಿಯಾಗಿದೆ. ಮತ್ತು ಯಾವುದೇ ಸಹಾಯ ಅಥವಾ ಮಾಹಿತಿಗಾಗಿ ನಮ್ಮ ಹಿರಿಯ ನಾಗರಿಕರು ಯಾವಾಗಲೂ 14567 ರಾಷ್ಟ್ರೀಯ ಸಹಾಯವಾಣಿಗೆ ಕರೆ ಮಾಡಬಹುದು. ವಯಸ್ಸಾದ್ಮೇಲೆ ಹಳೆ ನೆನಪ ಬಹಳ ಖುಷಿ ಕೊಡ್ತಾವ ನೋಡ. ನಾವು ನೌಕರಿ ಮಾಡುವಾಗ ನಮಗೊಂದು ಸ್ಕೀಮ್ ಬಂತು. ಅದು ಟ್ರಿಪಲ್ ಬೆನಿಫಿಟ್ ಸ್ಕೀಮ್ ಅಂತ ಕರಿತಿದ್ರು. ಅದಕ್ಕೆ 3 ಒಂದೇನಪ್ಪ LIC, ನಿಮ್ದು ಪಗಾರದಾಗ ಪ್ರೀಮಿಯಂ ಕಟ್ ಆಗ್ಬೇಕು, ಹಂಗ ಒಂದು ಯೋಜನೆ. ಅದು 2ನೇದು ನಿಮಗೆ ರಿಟೈರ್ ಆದ ಕೂಡಲೇ ಒಂದು ಲಂಸಮ್ ದುಡ್ಡು ಬರೋದು PF. 3ನೇದು ಪಿಂಚಣಿ. ಅವಾಗ ನಮ್ಗೆ ಏನಿದು ಹುಚ್ಚ ಸಂತಿ, ಏನ್ ಮಾಡೋದು ತೊಗೊಂಡು ರೊಕ್ಕ ಅಂತಿದ್ವಿ. ಅಯ್ಯೋ ರಾಮ, ನೋಡ್ರಿ ನಾವು ರಿಟೈರ್ ಆದ್ವಿ, ನಮ್ಮ ಪೆನ್ಷನ್ ರೊಕ್ಕ ಬಂತು, ನಮ್ಮ ಮನಿ ಕಟ್ಟು ಅಂತಿಂತಾವು, ಲಗ್ನ ಪಗಡ, ಮಕ್ಕಳ ಸಾಲಿ, ಅವು ಬಹಳ ಅನುಕೂಲ ಆಯ್ತು. ಮುಂದೆ PF ಬಂತು. ಈಗಂತೂ ಪೆನ್ಷನ್, ಅದಕ್ಕೆ ನೀವು ಪಿಂಚಣಿಯರ ಕರ್ರಿ. ಅದು ಬಂದಲ್ಲ ನಿರಾತಂಕಿಗೆ, ಏನು ಯಾರ್ದು ಬಿಡೇ ಬೇಡ. ನಾವು ಹಿರಿಯ ನಾಗರಿಕರಾಗಿ ಅತ್ಯಂತ ಗೌರವದಿಂದ ಹೆಮ್ಮೆಯಿಂದ ಬದುಕ್ತೀವಿ. ಅಷ್ಟ ಅಲ್ಲ, ನಾವು ಹೋದ ನಂತರ ನಮ್ಮ ಮನೆಯವ್ರ ಚಿಂತೆನೂ ಇಲ್ಲ. ಯಾಕಂದ್ರೆ ಅವ್ರಿಗೂ ಪೆನ್ಷನ್ ಬರ್ತೈತಿ. ಅರ್ಥ ಬರೋಲ್ದಾಕ ಈಗೆಲ್ಲ ಮನಿ ಐತಿ, ಮಕ್ಕಳು ತಮ್ಮ ಜಾಗದಾಗ ಅದಾರ, ಬಡವಂತ ಅದಾರ, ಚಲೋ ಇದ್ದಾರ, ಮತ್ತ ಎಷ್ಟು ಪೆನ್ಷನ್ ಐತಿ. ಹಿಂಗಾಗಿ ಗೌರವದಿಂದ ಬದುಕ್ತೀವಿ. ಈಗಂತೂ ಈ ಅಟಲ್ ಹಿರಿಯ ವಯೋ ಅಭಿವೃದ್ಧಿ ಯೋಜನೆ ಏನ್ ಬಂದೈತಲ್ಲ, ಇದು ಸಾಮಾಜಿಕ ನ್ಯಾಯ ಸಬಲೀಕರಣ ಸಚಿವಾಲಯದವರು ಬಹಳ ಪುಣ್ಯದ ಕೆಲಸ ಮಾಡ್ಯಾರ. ಮನ್ಯಾಗ ಕುಂತ 4 ಈ ನಂಬರ್ ಕೊಟ್ಟಾರ ನೋಡ್ರಿ, 14567 14567 ಈ ನಂಬರ್ಗೆ ನೀವು ಮಾಡ್ಬಿಟ್ರೆ ವಯಸ್ಸಾದವ್ರದ್ದು ಏನ್ ಇರ್ತೈತಾರ, ಏನೋ ಸಣ್ಣ ಪುಟ್ಟ ಬ್ಯಾಂಕೋ ಪೋಸ್ಟೋ ಔಷಧ ಮತ್ತೊಂದು ಇಷ್ಟಾಗ್ಬಿಟ್ರೆ ಆರಾಮ ಇರ್ಲಿಕ್ಕೆ ಬದುಕು ಸಂತೋಷದಿಂದ. ಏನಂದ್ರೆ ಕೊನೆ ಕಾಲ ಸಂತೋಷದಿಂದ ಇರೋದು, ಕಷ್ಟ ಬೇಡ, ಇನ್ನೊಬ್ರಿಗೆ ಭಾರ ಆಗೋದು ಬೇಡ. ನಾವು ನಮ್ಮ ಕಾಲ ಮ್ಯಾಗ ನಿಂತ್ಕೊಂಡು ಆರಾಮಾಗಿ ಜೀವನ ನಡೆಸಲಿಕ್ಕೆ ನಮ್ಮ ಹಿರಿಯರು ನಮ್ಮ ಗೌರವ ಏನ್ ಕಾರ್ಯಕ್ರಮ ಐತಿ, ಇದು ಬಹಳ ನೆಮ್ಮದಿ ಕೊಟ್ಟೈತಿ. ಇದಕ್ಕೆ ಸರ್ಕಾರ ಬಹಳ ಸಹಾಯ ಮಾಡ್ತೈತಿ, ಎಲ್ಲ ನಮ್ಮನೆ ಸಹಾಯ ಮಾಡ್ತೈತಿ. ಹೀಗಾಗಿ ಈಗ ಕಷ್ಟ ಇಲ್ಲ, ಸುಖದ ಬೆನ್ನು ಹತ್ತೋ ಅವಶ್ಯಕತೆ ಇಲ್ಲ. ನಾವು ತೃಪ್ತರಾಗಿ ಆನಂದದಿಂದ ಜೀವನ ನಡೆಸಲಿಕ್ಕೆ ಇದು ಏನ್ ನಮ್ಮ ಹಿರಿಯರು ನಮ್ಮ ಗೌರವ ಜೊತೆಗೆ ಪಿಂಚಣಿ ಸಾಕು, ಜೈ ಅಂದ್ಬಿಡ್ತೀವಿ. ನಮಸ್ಕಾರ. ಹಾಗಾದರೆ ಸ್ನೇಹಿತರೆ, ನಮ್ಮ ಹಿರಿಯರು ನಮ್ಮ ಗೌರವ ಮತ್ತು ಕೀರ್ತಿ. ಅವರು ಅನುಭವ ಮತ್ತು ಜ್ಞಾನದ ಅದ್ಭುತ ನಿಧಿ. ಅವರ ಮೂಲಕವೇ ನಾವು ಪರಿಚಿತರಾಗುತ್ತೇವೆ.
ಅವರಿಂದ ನಾವು ನಮ್ಮ ಸ್ವಾಭಿಮಾನವನ್ನು ಪಡೆಯುತ್ತೇವೆ. ನಮ್ಮ ಭಾರತ ಅದ್ಭುತ ಮತ್ತು ನಮ್ಮ ಹಿರಿಯರು ನಮ್ಮ ಗೌರವ. ಹಾಗಾದರೆ ಈಗ ದಯವಿಟ್ಟು ನಮಗೆ ಬಿಡುವು ತೆಗೆದುಕೊಳ್ಳಲು ಅವಕಾಶ ನೀಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮೆಲ್ಲರನ್ನು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಗುತ್ತಾ ಇರಿ, ಸಂತೋಷವನ್ನು ಹರಡುತ್ತಾ ಇರಿ ಮತ್ತು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ. ಗುಡ್ ಬೈ. ಅಟಲ್ ವಯೋ ಅಭ್ಯುದಯ ಯೋಜನೆ. ಕೆಳುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಹಿರಿಯ ನಾಗರಿಕರ ಪಿಂಚಣಿ ಮತ್ತು ವಿಮಾ ಯೋಜನೆ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.